ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ವಿಎನ್ ಟಿವಿಯ ವಿಶೇಷ ಕಾರ್ಯಕ್ರಮದ ಇವತ್ತಿನ ಅತಿಥಿಗಳು ಒಬ್ಬ ಕಲಾವಿದರು ಅಂತಂದು ಹೇಳಿದ್ರೆ ವಿವಿಧ ರೀತಿಯ ಕಲೆಗಳಿದೆ. ಆ ನಿಟ್ಟಿನಲ್ಲಿ ಬಹುಮುಖ ಪ್ರತಿಭೆಯ ಕಲಾವಿದ, ಯುವ ಕಲಾವಿದ, ಅನೇಕ ಪ್ರಶಸ್ತಿಗಳಿಗೆ ಭಾಜನಾಗಿರ್ತಕ್ಕಂಥ ಕಲಾವಿದ, ಗಾಯನ, ನೃತ್ಯ, ಅಭಿನಯ, ಹೀಗೆ ಎಲ್ಲ ರಂಗಗಳಲ್ಲೂ ಕೂಡ ಕಲೆಯನ್ನ ಕರಗತ ಮಾಡಿಕೊಂಡಿರುವಂತಹ ಒಬ್ಬ ಯುವ ಕಲಾವಿದರು ನಮ್ಮೊಟ್ಟಿಗಿದ್ದಾರೆ. ಆ ಕಲಾವಿದರೆ ವೆಂಕಟಗಿರಿ ಕೋಟೆಯ ಮುನಿರಾಜುರವರು. ಮುನಿರಾಜುರವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮಸ್ಕಾರ ಸರ್. ಸೊ ನಾನೀಗ ಹೇಳಿದಾಗೇನೆ ಮನರಂಜನೆ ಜೊತೆಗೆ ಮಾನಸಿಕ ತೃಪ್ತಿ ಸಿಗ್ತಕ್ಕಂಥದ್ದು ಈ ಒಂದು ಕಲೆಯಿಂದ. ಕೋಟ್ಯಾನು ಕೋಟಿ ಕೊಟ್ಟರೆ ಕೂಡ ಇನ್ನೊಂದಷ್ಟು ಬರಲಿ ಅನ್ನೋ ಒಂದು ಆಸೆ ಇರ್ತದೆ ಮನುಷ್ಯನಿಗೆ. ಆದ್ರೆ ಈ ಕಲೆ ಎಂಬುದು ಅವನಿಗೆ ಸಿಗತಕ್ಕಂತಹ ತೃಪ್ತಿ ಅಷ್ಟಿಷ್ಟಲ್ಲ, ಹೌದಲ್ಲ? ಹೌದು ಸರ್. ಹಾಗಾಗಿ ಈ ಒಂದು ಕಲೆಗಳು ಮಾನವನ ಜೀವನದಲ್ಲಿ ಅದು ಕೂಡ ಒಂದು ಅತಿ ಅವಶ್ಯಕ ಎಂಬ ನಿಟ್ಟಿನಲ್ಲಿ ನಮ್ಮ ಹಳೆಯ ಅನೇಕ ಜನ ಕಲಾವಿದರು ಈ ಒಂದು ಪೀಳಿಗೆಗೆ ಆ ಕಲೆಯನ್ನ ಬಿಟ್ಟೋಗಿದ್ದಾರೆ. ಆ ಕಲೆಗಳನ್ನ, ಯಾವುದೇ ಕಲೆ ಆಗಲಿ, ಸಾಂಸ್ಕೃತಿಕ ಆಗಲಿ, ಶಾಸ್ತ್ರೀಯ ಆಗಲಿ, ಜನಪದ ಆಗಲಿ, ರಂಗಭೂಮಿ ಆಗಲಿ, ಹೀಗೆ ಯಾವುದೇ ಒಂದು ಕಲೆಗಳಾಗಲಿ ಅವೆಲ್ಲವನ್ನು ಕೂಡ ಉಳಿಸಿ ಬೆಳೆಸಿಕೊಳ್ಳುವುದು ಇವತ್ತಿನ ಈ ಒಂದು ಪೀಳಿಗೆಯ ಕರ್ತವ್ಯ ಆಗಿದೆ. ಹೌದು ಸರ್. ಹಾಗಾಗಿ ಓಕೆ, ಹೇಗಿದ್ದೀರಾ ಮುನ್ರಾಜ್ ಅವರೇ? ಪರವಾಗಿಲ್ಲ ಸರ್, ಚೆನ್ನಾಗಿದ್ದೀನಿ. ಹೇಗಿದೆ ತಮ್ಮ ಕೆಲಸ ಎಲ್ಲಾನು? ಪರವಾಗಿಲ್ಲ ಸರ್, ಆರಾಮಾಗಿದೆ, ಚೆನ್ನಾಗಿ ಕಲೆ ಕೂಡ ಕಲಾ ಪ್ರಕಾರವು ನಡೀತಾ ಇದೆ ಸರ್. ಓಕೆ ಓಕೆ ಓಕೆ. ಸೊ ಈಗ ನಾನು ಈಗಾಗ್ಲೇ ಹೇಳಿದಾಗೇನೆ ನೀವು ಬಹುಮುಖ ಪ್ರತಿಭೆಯ ಕಲಾವಿದ್ರು. ಒಂದ್ ಕಡೆ ಹಾಡು ಹೇಳ್ತೀರಾ, ಒಂದ್ ಭಕ್ತಿ ಗೀತೆ ಹಾಡ್ತೀರಾ, ರಂಗಗೀತೆ ಹಾಡ್ತೀರಾ, ಜನಪದ ಗೀತೆ ಹಾಡ್ತೀರಾ, ಹೀಗೆ ದಾಸರ ಪದ ಹಾಡ್ತೀರಾ. ಒಂದ್ ಕಡೆ ಗಾಯಕರಾಗಿದ್ದೀರಾ, ಒಂದ್ ಕಡೆ ನೋಡಿದ್ರೆ ಅಭಿನಯ ಮಾಡ್ತೀರಾ ನಾಟಕಗಳಲ್ಲಿ. ಅಂತಂದ್ರೆ ಸಾಮಾಜಿಕ ನಾಟಕ ಆಗ್ಲಿ, ಇಲ್ಲ ಪೌರಾಣಿಕ ನಾಟಕ ಆಗ್ಲಿ, ಐತಿಹಾಸಿಕ ನಾಟಕ ಆಗ್ಲಿ, ನೀವು ಅಭಿನಯ ಮಾಡ್ತೀರಾ. ಜೊತೆಗೆ ಒಂದಷ್ಟು ಜನಪದ ನೃತ್ಯವನ್ನು ಕೂಡ ಮಾಡ್ತೀರಾ. ಹೌದು ಸರ್. ಇದರೊಟ್ಟಿಗೆ ತಮಟೆಯನ್ನು ಕೂಡ ನುಡಿಸ್ತೀರಾ. ತಮಟೆ ಒಂದು ಕಲಾ ಪ್ರಕಾರಕ್ಕಾದ್ರೂ ಸರಿಯೇ, ಇಲ್ಲ ಜನಪದ ಗೀತೆಗಳಿಗಾದ್ರೂ ಸರಿಯೇ, ತಮಟೆಯನ್ನು ಕೂಡ ನುಡಿಸ್ತೀರಾ. ಇಷ್ಟೊಂದು ಕಲೆಗಳನ್ನ ಒಂದು ಸಂಗಮ ಮಾಡ್ಕೊಂಡಿದ್ದೀರಾ. ವೀಕ್ಷಕರೇ, ಇವತ್ತಿನ ಈ ಅತಿಥಿಗಳು ನಾವು ಮಾತಾಡ್ತಾ ಇರೋದು ಕೂಡ ಒಂದು ರೀತಿಯ ಸೌಭಾಗ್ಯನೇ ಅಂತ ಅನಿಸ್ತದೆ. ಯಾಕೆ ಅಂತಂದ್ರೆ ಒಂದು ಕಲೆ ಇರ್ತದೆ, ಆದ್ರೆ ಹೀಗೆ ಹಲವಾರು ಕಲೆಗಳನ್ನ ಮೈಗೂಡಿಸ್ಕೊಂಡಿರುವಂತ ಶ್ರೀಯುತ ಮುನ್ರಾಜುರವರ ಈ ಒಂದು ಕಲಾವಿದರಾಗ್ಬೇಕಾದ್ರೆ ನೀವು ಏನು ಸನ್ನಿವೇಶನ ಅಥವಾ ವ್ಯಕ್ತಿನ, ಹೇಗೆ ನೀವು ಕಲಾವಿದರಾಗಕ್ಕೆ ಇಷ್ಟ ಆಯ್ತು, ಅಥವಾ ಹೇಗೆ ಕಲಾವಿದರಾದ್ರಿ ಅಂತ? ಸರ್, ನಾನು ಕಲಾವಿದರಾಗಬೇಕಂತಂದ್ರೆ ನಾನು ಮಿಡ್ಲ್ ಸ್ಕೂಲ್ 7ನೇ ಕ್ಲಾಸಲ್ಲಿ ಓದಬೇಕಾದ್ರೆ 1991ರಲ್ಲಿ ಓದಬೇಕಾದ್ರೆ 7ನೇ ಕ್ಲಾಸಲ್ಲಿ ನಮ್ಮ ತಂದೆಯವರು ರಂಗಭೂಮಿ ಕಲಾವಿದರು. ಕನ್ನಡ ಸುಂದರಕಾಂಡ ರಾಮಾಯಣದಲ್ಲಿ ಆಂಜನೇಯ ಪಾತ್ರ ಮಾಡ್ತಿದ್ರು, ಮತ್ತೆ ತೆಲುಗು ಯಕ್ಷಗಾನ ವಿರಾಟ ಪರ್ವ ನಾಟಕದಲ್ಲಿ ಕೀಚಕನ ಪಾತ್ರ ಮಾಡ್ತಿದ್ರು. ಅವರು ಆಡ್ತಕ್ಕಂಥ ನಾಟಕಗಳನ್ನ ನೋಡಿ ನಾನು ಈ ತರ ನಾನು ಮಾಡ್ಬೇಕು, ನಾನು ಹಾಡ್ಬೇಕು ಅಂತ ಒಂದು ಆಸೆ ನನ್ನಲ್ಲಿ ಬಂದಾಗ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇರೋರು ಊರಲ್ಲಿ ನಾಟಕ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ನಾನು ಅಲ್ಲೇ ಕೂತ್ಕೊಂತಿದ್ದೆ, ತಾಳ ಎಲ್ಲ ಹೊಡಿತಿದ್ದೆ. ಆಗ ನಾನು 7ನೇ ಕ್ಲಾಸ್ನಲ್ಲಿ ಹಂಗಾಗಿ ನಮ್ಮ ಅಪ್ಪ ಅವರು ನನಗೆ ಒಂದು ಇನ್ಸ್ಪಿರೇಷನ್ ನನಗೆ. ಸೊ ಅಂದ್ರೆ ಅಲ್ಲಿಗೆ ನೀವು ಕಲೆಗೆ ಆರಂಭಕ್ಕೆ ಕಾರಣ ಮೂಲಕರ್ತರೆ ಆ ಕಡೆ ನಿಮ್ಮ ತಂದೆಯವರು ಅಂದಾಗ ನೀವ್ ಹೇಳಿದ್ರಲ್ಲ ಆಗ್ಲೇ ತಂದೆಯವರು ಅಂತಂದ ಹೇಳಿ, ತಂದೆಯವರು ಒಬ್ಬ ಮೂಲತಃ ಕಲಾವಿದ್ರು, ರಂಗಭೂಮಿ ಕಲಾವಿದ್ರು, ಹೌದಲ್ಲ? ಜೊತೆಗೆ ತಾಯಿಯವರು ಕೂಡ ಈ ಮದುವೆ ಸಮಾರಂಭಗಳಲ್ಲಿ ಹಾಡುಗಳನ್ನ ಆಡ್ತಾರೆ. ಅಂದ್ರೆ ಜನಪದ ಕಲಾವಿದ್ರು, ಮತ್ತೆ ಹೊಸಗೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಂತಹ ಪದಗಳನ್ನ ಆಡ್ತಕ್ಕಂಥದ್ದು. ಮೂಲತಃ ನಮ್ಮ ತಾಯಿಯವರು, ಈಗ ನಮ್ಮ ಅಕ್ಕ ಅವರಿದ್ದಾರೆ, ನಮ್ಮ ತಂಗಿಯವರಿದ್ದಾರೆ, ಅವರು ಕೂಡ ಇಂಥ ಕಾರ್ಯಕ್ರಮಗಳನ್ನ ಏನಾದ್ರು ನಡೆದ್ರೆ ಊರಲ್ಲಿ ಏನಾದ್ರು ಅಂದ್ರೆ ಅಲ್ಲಿಗೆ ನಿಮ್ ತಂದೆನೂ ಕಲಾವಿದ್ರು, ನಿಮ್ ತಾಯಿನೂ ಕಲಾವಿದ್ರು, ನಿಮ್ ಅಕ್ಕ ಕಲಾವಿದ್ರು, ನಿಮ್ ತಂಗಿ ಕಲಾವಿದ್ರು. ಇನ್ನು ಅಣ್ಣ ತಮ್ಮಂದ್ರೆ ಏನಾದ್ರು ಇದಾರ? ಅವರು ನಾವು 5 ಜನ ಅಣ್ಣ ತಮ್ಮಂದ್ರು ಸರ್. 5 ಜನದಲ್ಲಿ ನಮ್ಮ ಪಂಚಪಾಂಡವರು. ಹೌದು ಸರ್. ನಮ್ಮ ದೊಡ್ಡಣ್ಣ ಚಿಕ್ಕಮುನಿಯಪ್ಪ ಅಂತ, ಅವರು ರಂಗಭೂಮಿ ಕಲಾವಿದ್ರು. ಅವರು ಕುರುಕ್ಷೇತ್ರ ನಾಟಕದಲ್ಲಿ ಶ್ರೀಕೃಷ್ಣನ್ ಪಾತ್ರ ಮಾಡಿದ್ದಾರೆ. ಮತ್ತೆ ಅವ್ರಿಗಿಂತ ಚಿಕ್ಕವರು ಕೃಷ್ಣನ ವಿದುರನ್ ಪಾತ್ರ ಮಾಡಿದ್ದಾರೆ. ಮತ್ತೆ ಅವ್ರಿಗಿಂತ ಚಿಕ್ಕವರು ಅಭಿಮನ್ಯು ಪಾತ್ರ ಮಾಡಿದ್ರು. ನಾನು ಅದರಲ್ಲೇ ಅರ್ಜುನನ ಪಾತ್ರ ಮಾಡಿದೆ ಸರ್. ನಾವು 4 ಜನ ಒಂದು ನಾಟಕದಲ್ಲಿ, 4 ಜನ, ಇನ್ನೊಬ್ರು ಬೇರೆ ನಾಟಕದಲ್ಲಿ ಪಾತ್ರ ಮಾಡಿದ್ರು. ಅಂದ್ರೆ ಅವರು ಕಲಾವಿದ್ರು, ಅವ್ರು ಜನಪದ ಕಲಾವಿದ್ರು ವಿತ್ ರಂಗಭೂಮಿ ಕಲಾವಿದ್ರು. ಸೊ ಅಂದ್ರೆ ನೋಡಿದ್ರೆ ಈಗ ಹೆಂಗಿದೆ ಅಂತಂದ್ರೆ
ತಂದೆ ತಾಯಿ ಮಕ್ಕಳು ಟೋಟಲಿ ಎಲ್ಲ ಇಡೀ ಕುಟುಂಬನೇ ಕಲಾ ಕುಟುಂಬ ಆಗಿದೆ ಅಂತಂದು ಹೇಳಿ. ಅದರಲ್ಲೂ ನಮ್ಮ ದೊಡ್ಡ ಅಣ್ಣನ ಮಗ ಚಿಕ್ಕಮನಿಯಪ್ಪ, ನಮ್ಮ ದೊಡ್ಡಣ್ಣ, ಅವ್ರ ಮಗ ವೇಚಿ ಅರುಣ್ ಕುಮಾರ್ ಅಂತ, ಅವನು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರಾಗಿ ಬೆಳೀತಿದ್ದಾನೆ ಸರ್. ಸೊ ಅಂದ್ರೆ ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗಿ ಆಮೇಲೆ ಹೌದು ನಿಜ, ಅದೊಂದು ವಿಚಾರಕ್ಕೆ ಬರ್ತೀನಿ. ಆ ಹುಡುಗ ಚಿಕ್ಕ ಹುಡುಗನಲ್ಲೇನೆ ಬೇರೆ ದೇಶಕ್ಕೆ ಹೋಗಿದ್ದ ಅಂತ ಕೇಳಿ. ಹೌದು ಸರ್, ಹೌದು. ಅವರು ಸಿದ್ಧಗಂಗಾ ಮಠದಲ್ಲಿ ಓದ್ತಿರ್ಬೇಕಾದ್ರೆ ಜಪಾನ್ ದೇಶದಲ್ಲಿ ಹೋಗಿ ನಮ್ಮ ಕರ್ನಾಟಕದ ಒಂದು ಜನಪದ ಸಾಹಿತ್ಯವನ್ನ ಅಲ್ಲಿ ಹಾಡಿ ನಮ್ಮ ಕರ್ನಾಟಕದ ಹಿರಿಮೆಯನ್ನ ತಂದ್ಕೊಟ್ಟಿರ್ತಕ್ಕಂಥ ಒಬ್ಬ ಹುಡುಗ. ಅದಾದ ನಂತರ ದುಬೈ ಮತ್ತೆ ಸೌದಿ ಅರೇಬಿಯಾ ಈ ತರ ಬೇರೆ ದೇಶಗಳೆಲ್ಲ ಹೋಗಿ ಜಾನಪದ ಕಲೆಯನ್ನ ಉಳಿಸಿ ಬೆಳೆಸಿರ್ತಕ್ಕಂಥ ನಮ್ಮ ಅಣ್ಣನ ಮಗ, ಅಂತಾರಾಷ್ಟ್ರೀಯ ಕಲಾವಿದ. ಶಬಾಸ್ ಶಬಾಸ್, ತುಂಬಾ ಸಂತೋಷ ಮುನ್ರಾಜ್ ಅವರೇ, ಒಳ್ಳೆ ವಿಚಾರವನ್ನು ಹೇಳಿದ್ರು. ನೋಡಿ, ಈಗ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಇಡೀ ಕುಟುಂಬ ಜೊತೆಗೆ ಆ ಕುಟುಂಬದ ಮಕ್ಕಳು ಕೂಡ ಒಂದು ಕಲಾವಿದರಾಗಿ ಮತ್ತೆ ಮುಂದುವರಿತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಸಂತೋಷ ಪಡ್ಬೇಕಂತ ವಿಷಯ. ಆಮೇಲೆ ಈ ನೀವು ಹೇಳ್ತಾ ಇದ್ರಿ ನಿಮ್ ತಂದೆ ತೆಲುಗು ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ರಿ ಅಂತ ಹೇಳಿ, ನೀವು ಕೂಡ ತೆಲುಗುನಲ್ಲೂ ಪಾತ್ರ ಮಾಡ್ತೀರಾ ಅಂತಂದೇಳಿ, ಅಭಿನಯ ಮಾಡ್ತೀರಾ ಅಂತ ಕೇಳಿದೆ. ಅಂದ್ರೆ ನಾನು ರಂಗಭೂಮಿ ಕಲೆಯನ್ನ ಬೆಳೆಸ್ಕೊಂಡ್ ಬಂದಿದ್ದೆ ಯಾವ ತರ ಅಂತಂದ್ರೆ, ಮೊದಲು ನಮ್ಮ ಅಪ್ಪ ವಿರಾಟ್ ಪರ್ವ ನಾಟಕದಲ್ಲಿ ಕೀಚಕನ ಪಾತ್ರ ಮಾಡ್ತಿರ್ಬೇಕಾದ್ರೆ ನಾನು ಆ ವಿರಾಟ್ ಪರ್ವ ನಾಟಕದಲ್ಲಿ ಮೊದಲು ಸಹದೇವನ್ ಪಾತ್ರ ಮಾಡ್ತಿದ್ದೆ ತೆಲುಗು. ಅದಾದ ನಂತರ ಅದರಲ್ಲೇ ದ್ರೌಪದಿ ಪಾತ್ರ, ಉತ್ತರೆ ಪಾತ್ರಗಳನ್ನು, ಸ್ತ್ರೀ ಪಾತ್ರಗಳು. ಅದಾದ ನಂತರ ದಸಿಂಗರಾಜ ಅಂತ ಹೇಳಿ ಒಂದು ತೆಲುಗು, ಅದು ಕೂಡ ನಾಟಕನೇ. ಅದರಲ್ಲೂ ಕೂಡ ಒಂದು ದೇವೇಂದ್ರ ಅಂತ ಒಂದು ಪಾತ್ರ ಬರುತ್ತೆ. ಆ ದೇವೇಂದ್ರನ ಪಾತ್ರ, ಸೂರ್ಯಸಿಂಗರಾಜ ಅಂತಕ್ಕಂಥ ಒಂದು ಪಾತ್ರವನ್ನ ನಾನು ಅದರಲ್ಲಿ ಮಾಡ್ತಿದ್ದೆ ಸರ್. ಅದಾದ್ಮೇಲೆ ಕುರುಕ್ಷೇತ್ರ ನಾಟಕದಲ್ಲಿ ಅರ್ಜುನನ ಪಾತ್ರ, ಆ ಅರ್ಜುನನ ಪಾತ್ರ ಒಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು 10 ರಿಂದ 12 ಸಲ ಅಲ್ಲಿ ಬರ್ತೀನಿ ಅದನ್ನ ನಿಮ್ಮ ಕಲಾ ಕಾರ್ಯಕ್ರಮಗಳ ವಿಚಾರಕ್ಕೆ ಬರ್ತೀರಿ ಮತ್ತೆ. ಸೊ ಹಾಗಿದ್ದಾಗ ಅಲ್ಲಿ ತಾವು ಹೇಳೋ ಪ್ರಕಾರ ಏನು ಅಂತಂದ್ ಹೇಳಿದ್ರೆ, ತಮ್ಮ ತಂದೆ ಜೊತೆನಲ್ಲೂ ಪಾತ್ರ ಮಾಡ್ಕೊಂಡ್ ಬಂದು ಈಗಲೂ ಕೂಡ ತಾವು ಅಂದ್ರೆ ತೆಲುಗು ವಿಚಾರಕ್ಕೆ ಬಂದಾಗ ಈಗೆಲ್ಲ ಕನ್ನಡ ಹೇಳ್ತಾ ಇದ್ರಿ. ಆ ತೆಲುಗುನಲ್ಲಿ ಈಗ ಸಾಸವಲ ಚಿನ್ನಮ್ಮ ನಾಟಕ ಅಂತ ಒಂದು ಎಲ್ಲ ಕಡೆ ತುಂಬಾ ಫೇಮಸ್ ಆಗಿದೆ. ಆ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ನಾಟಕ, ನರಸಿಂಹಸ್ವಾಮಿ ಆ ಒಂದು ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ನಾಟಕ ಸಾಸವಲ ಚಿನ್ನಮ್ಮ ನಾಟಕ ಸರ್. ಅದರಲ್ಲಿ ನಾನು ಒಂದು ಸುಮಾರು 15 ವರ್ಷಗಳಿಂದ ಸಾಸವಲ ಚಿನ್ನಮ್ಮ ನಾಟಕ ಕಲಿತು ಆ ಸಾಸವಲ ಚಿನ್ನಮ್ಮ ಅಂತಕ್ಕಂಥ ಪಾತ್ರವನ್ನ ಮಾಡ್ಕೊಂಡು, ಅದು ಮಹಿಳಾ ಸ್ತ್ರೀ ಅಂದ್ರೆ ತೆಲುಗು. ಓಕೆ ಓಕೆ, ಬಹಳ ಸಂತೋಷ ಮುನ್ರಾಜ್ ಅವರು. ಹಾಗಿದ್ರೆ ಆ ಬಹುಮುಖ ಪ್ರತಿಭೆಗೆ ಈಗ ಹೇಳಿದಾಗೇನೆ ಬಹುಭಾಷಾ ಕಲಾವಿದರು ಕೂಡ ಆಗಿದ್ದೀರಾ ಅಂತಂದ್ರೆ ಮುನ್ರಾಜ್ ಅವರೇ. ಸೊ ಈಗ ಇಷ್ಟೊಂದು ಬಹುಮುಖ ಪ್ರತಿಭೆ ಕಲಾವಿದರಾಗಿದ್ದೀರಿ ನೀವು, ಹೇಗೆ ಎಲ್ಲಾ ಕಲೆಗಳನ್ನ ತಾವು ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತದ ಅಂತ? ಹೌದು ಸರ್, ಈಗ ಕಲೆ ಅಂತಕ್ಕಂಥದ್ದೊಂದು ನಮಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಸರ್. ಕಲೆಗೆ ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ಅನ್ನೋದ್ರಿಂದ ನಾನು ಕಲೆ ಅಂದ್ರೆ ಯಾವುದೇ ಒಂದು ಜನಪದ ಗೀತೆ ಆಗಿರ್ಬೋದು, ಜನಪದ ಕಲಾ ಪ್ರಕಾರಗಳಾಗಿರ್ಬೋದು, ಮತ್ತೆ ರಂಗಭೂಮಿ ಆಗಿರ್ಬೋದು, ಆ ತರದ್ದು ಏನಾದ್ರೂ ಇದ್ದಾಗ ಅದಕ್ಕೆ ಜಾಸ್ತಿ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾ ಇರ್ತೀನಿ. ಕೊಡ್ತೀರಾ ಅಲ್ಲ? ಈಗ ಒಂದ್ ಕಡೆ ಜನಪದ, ಒಂದ್ ಕಡೆ ಸಾಂಸ್ಕೃತಿಕ, ಒಂದ್ ಕಡೆ ನೃತ್ಯ, ಒಂದ್ ಕಡೆ ಅಭಿನಯ, ಒಂದ್ ಕಡೆ ಹಾಡೋದು, ಇಷ್ಟೆಲ್ಲ ಒಂದ್ ಕಡೆ ತಮಟೆ ನುಡ್ಸೋದು, ಒಂದ್ ಕಡೆ ರಿದಮ್ ನುಡ್ಸೋದು. ಸೊ ಇವೆಲ್ಲಾನು ಕಷ್ಟ ಅನ್ಸಲ್ವಾ? ಏನು ಅನ್ಸೋದಿಲ್ಲ ಸರ್. ಈಗ ಜಾನಪದ ಕ್ಷೇತ್ರಕ್ಕೆ ಬಂದಾಗ ಅದು ಜನಪದ ಗೀತೆಗಳನ್ನ ಆಡ್ಬೇಕಾದ್ರೆ ಅದು ಅದ್ರ ಪಾಡಿಗೆ ನಡೀತಾ ಇರ್ತದೆ. ರಂಗಭೂಮಿ ಅಂತಂದಾಗ ಮಾಮೂಲಿ ರಾತ್ರಿ ಟೈಮ್ ಆಡ್ತಕ್ಕಂಥದ್ದು ಅದು ರಂಗಭೂಮಿಗೆ ಬರ್ತಾ ಇರ್ತದೆ. ಸೊ ಹಾಗಾಗಿ ಎಲ್ಲಾನು ಈಗ ಮೂಲ ಜನಪದ ತಗೊಂಡಾಗ, ವಾದ್ಯಗಳು ತಗೊಂಡಾಗ ತಮಟೆ ಕೂಡ ಒಂದಾಗ್ತದೆ. ಹೌದು ಸರ್. ಹಾಗಿದ್ರೆ ಒಂದು ತಮಟೆ ಜಲಕ್ ನೋಡ್ಬಿಡೋಣ ತಮ್ಮ ಕಡೆಯಿಂದ. ಹೌದು ಸರ್, ಆಯ್ತು. ವರ್ಷಗಳು ಬೇರೆ ಬೇರೆ ತೋರಿಸ್ಬೋದು ಅನ್ಸುತ್ತಲ್ಲ? ಹೌದು ಸರ್. ಬೇರೆ ಇನ್ಯಾವುದನ್ನ ನುಡಿಸ್ಬೋದಾ? ಬಹಳ ಸೊಗಸಾಗಿ ಸುಶ್ರಾವ್ಯವಾಗಿ ಈ ಒಂದು ತಮಟೆ ಜನಪದ ತಮ್ಮ ವಾದ್ಯವನ್ನು ನುಡಿಸ್ಕೊಟ್ಟಿದ್ದೀರಾ. ಸೊ ಹೀಗೆ ಈ ಜನಪದ ಅಂತಕ್ಕಂಥದ್ದು ನೋಡಿ ಎಷ್ಟು ಎಂಥವ್ರನ್ನು ಕೂಡ ಮುಗ್ಧರನ್ನಾಗಿಸ್ತದೆ ಅಂತಕ್ಕಂಥದ್ದು. ಹಾಗಾಗಿ ಒಂದು ಕಲೆಗಳು, ಜನಪದ ಕಲೆ ಆಗ್ಬೋದು, ಸಾಂಸ್ಕೃತಿಕ ಕಲೆ ಆಗ್ಬೋದು, ಶಾಸ್ತ್ರೀಯ ಆಗ್ಬೋದು, ಕಲೆಗೆ ತನ್ನದೇ ಆದಂತಹ ಪವಿತ್ರತೆಯನ್ನ ಈ ಭವ್ಯ ಭಾರತ ದೇಶ ನೀಡಿದೆ. ಹೌದಲ್ಲ? ಒಪ್ಕೊಳ್ತೀರಾ? ಹೌದು ಸರ್. ನಮ್ಮ ಭವ್ಯ ಭಾರತ ದೇಶದಿಂದ ಇಂತಹ ಅನೇಕ ಕಲೆಗಳನ್ನ
ಬೇರೆ ಬೇರೆ ದೇಶಗಳವರು ನಮ್ಮಲ್ಲಿರೋ ಕಲೆಗಳನ್ನ ತೆಗೆದುಕೊಂಡು ಹೋಗಿ ಅದನ್ನ ಅವರು ಏನಾದ್ರು ಅವ್ರ ದೇಶದಲ್ಲಿ ಮಾಡ್ಕೊಂಡು ಬಳಸ್ಕೊಳ್ತಾ ಇದ್ದಾರೆ. ಹೌದೌದು. ಹಾಗಾಗಿ ಮೂಲತಃ ನಮ್ಮದೇ ಕಲೆ ಅಂತ ಹೇಳ್ಬೋದು ಅಂತ ಭಾವಿಸ್ತಾ, ಈ ಮುನ್ರಾಜ್ ಅವರೇ, ತಾವು ಕಲಾವಿದರಾಗಿ ಈವರೆಗೆ ಎಷ್ಟು ಕಾರ್ಯಕ್ರಮ ಕೊಟ್ಟಿರಬಹುದು ಅಂತ? ಸರ್, ಈಗ ಈವರೆಗೆ ನಾನು ಜನಪದ ಕ್ಷೇತ್ರದಲ್ಲಿ ಜಾಸ್ತಿ ಅಳವಡಿಸ್ಕೊಂಡಿರೋದ್ರಿಂದ ಒಂದು 1000ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. 1000 ಏನು ಕಾರ್ಯಕ್ರಮ ಅಂತಂದ್ರೆ? ಜನಪದ ಗೀತೆಗಳನ್ನ ಹಾಡ್ತಕ್ಕಂಥದ್ದಾಗಿರೋದು, ಸುಗಮ ಸಂಗೀತ ಮಾಡ್ತಕ್ಕಂಥದ್ದಾಗಿರೋದು. ಈಗ ಜನಪದ ಕಾರ್ಯಕ್ರಮ ಅಂತ ಹೇಳಿದ್ಮೇಲೆ ಅದರಲ್ಲಿ ಗೀಗಿ ಪದ, ಲಾವಣಿ, ಭಾವಗೀತೆ, ರಂಗಗೀತೆ, ಭಜನೆ ಪದ, ಶೋಭಾನೆ ಪದ, ರಾಗಿ ಬೀಸೋ ಪದ, ನಾಡಗೀತೆ, ಕನ್ನಡದ ಗೀತೆಗಳು, ಪರಿಸರದ ಗೀತೆಗಳು. ಈಗ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ಅದ್ರಲ್ಲಿ ಗೀಗಿ ಪದ ಅಂತ ಹೇಳಿದ್ರಿ. ಹೌದು ಸರ್. ಅದೊಂಚೂರು ಹಂಗೆ ಒಂದು ಯಾವ್ದಾದ್ರು ಗೀಗಿ ಪದ ಹಾಡ್ಬೋದಾ? ಈಗ ಹಾಡ್ತೀನಿ ಸರ್. ಹಾಡಿ ನೋಡುವ. ಹರ ಹರ ಅನ್ಬೋದಾ? ಇನ್ನೇನ್ ತೊಂದರೆ ಆಗಲ್ಲ. ನಾಡಿನ ಪ್ರತಿಕಾರ ಇಂಥ ನಾಡಿನ ಬಗ್ಗೆ ಇನ್ನಾವ ನಾಡಿಗಿಲ್ಲ. ಹೌದಪ್ಪ, ಇಂಥ ನಾಡಿನ ಬಗ್ಗೆ ಇನ್ನಾವ ನಾಡಿಗಿಲ್ಲ. ನಾಡಿ ಹೇಳ್ತೀನಿ ನಿಂತವರ ನಿಂತವರ ಬಾಳಿದರ ಅಂಗರನ್ನ ಗುಂಡಿಗೆ ನಡುಗಿತು, ಅಂತ ಬಂದ ಅಂಗರನ್ನ ಗುಂಡಿಗೆ ನಡುಗಿತು. ಓಕೆ ಮುನ್ರಾಜ್ ಅವರೇ, ಚೆನ್ನಾಗಿ ಮೂಡಿ ಬರ್ತಾ ಇದೆ. ನೋಡ್ತಾ ಇದ್ರೆ ನಿಮ್ಮನ್ನ ಏನ್ ದಿನ ಪೂರ್ತಿ ಕೂರ್ಸ್ಕೊಂಡ್ಬಿಡೋಣ, ಒಂದ್ ವಾರ ಪೂರ್ತಿ ಕೂರ್ಸ್ಕೊಂಡ್ಬಿಡೋಣ ಅನ್ನೋ ಆಸೆ ಆಗ್ತಾ ಇನ್ನ ಪ್ರಾರಂಭದಲ್ಲಿ ಆಗ್ತಾ ಇದೆ. ಅಂದ್ರೆ ನೋಡೋಣ. ಜನಪದ ಅಂತಂದ್ರೆ ಜನಪದ ಗೀತೆಗಳು ಅಂತಂದ್ರೆ ನನಗೆ ತುಂಬಾ ಇಷ್ಟ ಸರ್. ಹಂಗಾಗಿ ಜನಪದ ಗೀತೆಗಳನ್ನ ಹಾಡೋದು ಅಂತಂದ್ರೆ ತಮಟೆ ಒಂದಿದ್ರೆ ಒಂದು 3 ರಿಂದ 4 ಗಂಟೆಗಳ ಕಾಲ ನಾನು ತಮಟೆ ನುಡಿಸ್ಕೊಂಡು ಜನಪದ ಗೀತೆಗಳನ್ನ ಸರಾಗವಾಗಿ ಆಡಬಲ್ಲೆ. 3 ರಿಂದ 4 ಗಂಟೆಗಳ ಕಾಲ ನಿರಂತರವಾಗಿ ತಮಟೆ ನುಡಿಸ್ಕೊಂಡು. ಇಲ್ಲ, ನಿಮ್ಮ ಕಲೆಯನ್ನ ನಾವು ಇನ್ನೊಂದ್ಸಲ ಬೆಳೆಸ್ಕೊಳ್ತೀವಿ ಮುನ್ರಾಜ್ ಅವರೇ ಅಂತ ಹೇಳ್ತಾ, ಮತ್ತೆ ಆಗ್ಲೇ ಅದೇನೋ ಭಾವಗೀತೆ ಅಂತಾನು ಅಂದ್ರಿ ನೀವು, ಹೌದಲ್ಲ? ಆಮೇಲೆ ಲಾವಣಿ ಅಂತ ಹೇಳಿದ್ರಿ. ಸೊ ಈ ಲಾವಣಿ ಅಂತಂದ್ರೆ ಹೇಗ್ ಬರ್ತದೆ ಅದು ಅಂತ? ಸರ್, ಲಾವಣಿ ಅಂತಂದ್ರೆ ಒಬ್ಬರೇ ತಮಟೆ ನುಡ್ಸ್ಕೊಂಡು ಆಡ್ತಕ್ಕಂತ ಒಂದು ವಿಧಾನ ಅದು. ಅದನ್ನೇ ಹಿಮ್ಮೇಳ ಗಾಯಕರಾಗಿ ಒಂದ್ 3-4 ಜನ ಆಡಿದ್ರೆ ಅದನ್ನ ಗೀಗಿ ಪದ ಅಂದ್ರೆ ಒಬ್ಬರೇ ಆಡೋದ್ರಿಂದ ಅದನ್ನ ಲಾವಣಿ ಅಂತ ಹೇಳಿ ಕರೀತೀವಿ. ಈ ಲಾವಣಿ ಹೇಗ್ ಬರ್ತದೆ ಅಂತ ಒಂಚೂರು ಅಂದ್ರೆ ಗೀಗಿ ಪದಕ್ಕೂ ಅದಕ್ಕೂ ವ್ಯತ್ಯಾಸ ಇರ್ತದೆ ಸರ್. ಆ ಗೀಗಿ ಪದದಲ್ಲಿ ಗೀಗಿಯ ಗೀಯ ಅಂತ ಬರ್ತಾ ಇರ್ತದೆ, ಇದರಲ್ಲಿ ಆತರ ಬರೋದಿಲ್ಲ. ಒಂದು ತುಣುಕು ಕೇಳಬಹುದಾ? ಓಕೆ ಸರ್. ಕಕ್ಕ ಬಿಕ್ಕಿ ಕಾರವಾರ ಬದ್ದಲೈತು ಅನ್ನವಾರ, ಕಕ್ಕ ಬಿಕ್ಕಿ ಕಾರವಾರ ಬದ್ದಲೈತು ಅನ್ನವಾರ, ದಾರ ಒಂದು ರಾತ್ರಿ ಆಯ್ತು ಬೆಂಗಳೂರಿನ, ದಾರ ಒಂದು ರಾತ್ರಿ ಆಯ್ತು ಬೆಂಗಳೂರಿನ. ಒಂದು ಮಾರ ಕೋಲಾರ ಗಂಡು ಬೆಣ್ಣು ಧಾರವಾಡ, ಒಂದು ಮಾರ ಕೋಲಾರ ಗಂಡು ಬೆಣ್ಣು ಧಾರವಾಡ. ಆಡ ಹುಡುಗ ರಾತ್ರಿ ಮಾತ್ರ ಉದ್ದವರ, ಆಡ ಹುಡುಗ ರಾತ್ರಿ ಮಾತ್ರ ಉದ್ದವರ. ಕಲ್ಲಿನಂತ ಚಿತ್ರದುರ್ಗ ಕೊರಕನಾಥ ಮಂಗಳೂರ, ಕಲ್ಲಿನಂತ ಚಿತ್ರದುರ್ಗ ಕೊರಕನಾಥ ಮಂಗಳೂರ. ಕೊರೆ ಬಾಳು ಬಾರಲ್ಲ ಕನ್ನಡ, ಕೊರೆ ಬಾಳು ಬಾರಲ್ಲ ಕನ್ನಡ. ಒಬ್ಬರ ಮಾತು ಒಬ್ಬರಿಗೆ ಇನ್ನೊಬ್ಬರ ಮಾತು ಕೇಳೋದಿಲ್ಲ, ಒಬ್ಬರ ಮಾತು ಒಬ್ಬರಿಗೆ ಇನ್ನೊಬ್ಬರ ಮಾತು ಕೇಳೋದಿಲ್ಲ. ಸಿಕ್ಕಾಪಟ್ಟೆ ಜಗಳ ಮಾತ್ರ ಕೆಂಬ್ಲಗ, ಸಿಕ್ಕಾಪಟ್ಟೆ ಜಗಳ
ಒಂದು ಜಾತಿಯಷ್ಟು ಬೆಂಗಳೂರು ನೆಲ, ಒಂದು ಜಾತಿಯಷ್ಟು ಬೆಂಗಳೂರು ನೆಲ. ಒಂದು ಮಾರು ಕೋಲಾರ ಗಂಡು ಭೂಮಿ ಧಾರವಾಡ, ಒಂದು ಮಾರು ಕೋಲಾರ ಗಂಡು ಭೂಮಿ ಧಾರವಾಡ. ಆಡ ಹುಡುಗರ ಬಳ್ಳರ, ಆಡ ಹುಡುಗರ ಹೇಳಿದೆ. ಲಾವಣಿನಲ್ಲಿ ಇವತ್ತಿನ ಪರಿಸ್ಥಿತಿನ ಕೂಡ ಸೇರಿಸ್ಕೊಂಡ್ಬಿಡ್ತಾರೆ ಅಲ್ಲ, ಅಸೆಂಬ್ಲಿ ಜಗಳ ಮಾಡ್ತಾರೆ. ಖಂಡಿತ ಅದು ಎಲ್ರಿಗೂ ಕಾಣಿಸ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ಜಗಳ ಮಾಡ್ಬೇಕು, ಏನಕ್ಕೆ ಜಗಳ ಮಾಡ್ಬೇಕು? ನಾಡಿಗೋಸ್ಕರ, ಅಭಿವೃದ್ಧಿಗೋಸ್ಕರ ಹೋರಾಟ ಮಾಡ್ಬೇಕು ಹೊರತು ಇವ್ರ ನಡುವೆ ಜಗಳ ಮಾಡೋದು ನೋಡೋದಕ್ಕೆ ಒಂಥರ ಒಂದ್ ಬಿಟ್ಟಿ ಮನರಂಜನೆ ಅಂತ ಅನ್ಸುತ್ತೆ ಅಲ್ಲ. ಸೊ ಹಾಗಾಗಿ ಬಹಳ ಚೆನ್ನಾಗಿತ್ತು ಲಾವಣಿ ಕೂಡ. ಇದು ನೀವು ರಿದಮ್ ಹಾಕೊಂಡು ನುಡಿಸ್ಕೊಂಡು ಹಾಡು ಹಾಡ್ತಿರಲ್ಲ, ಕಷ್ಟ ಅಂತೇನು ಅನ್ಸೋದಿಲ್ವಾ ಅಂತಂದೇಳಿ? ಸರ್, ಮೊದಲಿಗೆ ನಾನು ಹಾಡುಗಳನ್ನ ಮಾತ್ರ ಹಾಡ್ತಿದ್ದೆ. ಆಗ ಹಾಡುಗಳನ್ನ ಹಾಡ್ಬೇಕಾದ್ರೆ ಈ ಜನಪದ ಪ್ರೋಗ್ರಾಮ್ಗಳಿಗೆಲ್ಲ ಹೋಗ್ತಿದ್ದೆ ನಾನು, ಯುವಜನ ಮೇಳ ಯುವಜನೋತ್ಸವ ಅಂತ. ಅದ್ರಲ್ಲಿ ಈ ತಮಟೆ ನುಡ್ಸ್ಕೊಂಡು, ಕಂಜರ ನುಡ್ಸ್ಕೊಂಡು ಹಾಡುಗಳನ್ನ ಹಾಡ್ತಿದ್ರು. ಆಗ ನೋಡಿದಾಗ ನಾನು ನುಡ್ಸ್ಕೊಂಡು ನಾನು ಕಲಿಬೇಕಲ್ಲ ಅಂತ ಒಂದು ಆಸೆ ಆಯ್ತು ಸರ್. ಫೈನ್. ಆಗೇನ್ ಮಾಡಿದೆ ಅಂತ ಹೇಳಿದ್ರೆ, ಒಂದು ಚಿಕ್ಕ ಒಂದು ಕಂಜರ ತಗೊಂಡು ನಾನೇ ಹಾಡ್ಕೊಂಡು ನುಡ್ಸಕ್ ಹೋದ್ರೆ ಆಡೋದು ಕರೆಕ್ಟ್ ಆಗಿ ಆಡೋದ್ರ ಕಡೆ ಗಮನ ಕೊಟ್ರೆ ಇದು ತಪ್ಪಾಗ್ತಾ ಅದಕ್ಕೆ ನಾನು ಕೇಳಿದೆ, ಯಾಕಂದ್ರೆ ಒಂದೇ ಸಲ ಏಕಕಾಲದಲ್ಲಿ ತಪ್ಪಾಗ್ತಾ ಇತ್ತು, ಇದ್ರ ಕಡೆ ಗಮನ ಕೊಟ್ರೆ ಹಾಡ್ ತಪ್ಪಾಗ್ತಾ ಇತ್ತು ಸರ್. ಆ ತರ ಒಂದು ಸನ್ನಿವೇಶ ಇತ್ತು. ಅದನ್ನ ಬಿಡದಲ್ಲೇ ನಾನು ಪ್ರಾಕ್ಟೀಸ್ ಮಾಡಿದೆ ಸರ್. ಪ್ರಾಕ್ಟೀಸ್ ಬಹಳ ಚೆನ್ನಾಗಿ ಮೂಡಿ ಬಂತು ಲಾವಣಿ. ಆಗ್ಲೇ ಹೇಳಿದಾಗೆ ನೆನ್ನೆ ಒಂದು ರೀತಿಯ ಆಗಿನ ಸನ್ನಿವೇಶವನ್ನ, ಪ್ರಸ್ತುತ ಸನ್ನಿವೇಶಗಳನ್ನ, ವಿದ್ಯಮಾನಗಳನ್ನ, ಅಂದ್ರೆ ಈಗ ನಡೀತಕ್ಕಂಥ ವಿದ್ಯಮಾನಗಳನ್ನ ಲಾವಣಿ ರೂಪದಲ್ಲಿ ಕೊಡ್ತದೆ ಅಂತ. ಅಂದ್ರೆ ಏನಾಗಿತ್ತು ಅಂತಂದ ಹೇಳಿದ್ರೆ, ಈ ಕಲೆಗಳು ಅಂತಂದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ, ಟಿವಿ ಇದೆ, ಆಮೇಲೆ ಈ ಯಾವ್ದು ಬೇರೆ ಬೇರೆ ಮೀಡಿಯಾಗಳೆಲ್ಲ ಇದೆ. ಬಟ್ ಹಿಂದೆ ಅವೆಲ್ಲ ಇರ್ಲಿಲ್ಲ. ಒಂದ್ ರೀತಿಯಲ್ಲಿ ಏನಂದ್ರೆ, ಯಾವುದೋ ಒಂದು ವಿಚಾರಗಳನ್ನ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ತಿಳಿಸ್ಬೇಕು ಅಂತಂದ್ರೆ ಈ ರೀತಿಯಾಗಿ ಗೀಗಿ ಪದಗಳು, ಲಾವಣಿಗಳ ಮೂಲಕ ಆ ವಿಚಾರವನ್ನು ತಿಳಿಸ್ಕೊಡ್ತಾರೆ. ಹಾಗಾಗಿ ಆ ಸಂದರ್ಭದ ವಸ್ತುನಿಷ್ಠೆಯನ್ನ ಇಟ್ಕೊಂಡಿರ್ತಾ ಇದ್ವಿ ಸಾಹಿತ್ಯ ರೂಪದಲ್ಲಿ ಅಂತ. ಬಹಳ ಸಂತೋಷ. ಕಲೆಗಳು ಬೇರೆ ಬೇರೆ ಕಲೆಗಳಿದೆ ಎಲ್ಲ. ಫುಲ್ ಈ ಎಲ್ಲ ಕಲೆಗಳ ಬಗ್ಗೆ ಏನ್ ಹೇಳ್ತೀರಾ ನೀವು? ಸರ್, ಈಗ ಎಲ್ಲ ಕಲೆಗಳು ಅಂತ ಹೇಳಿದ್ರೆ, ಕಲೆ ಅಂತ ಹೇಳಿದ ಮೇಲೆ ಒಟ್ಟಾರೆ ಹೇಳೋದಾದ್ರೆ, ಕಲೆ ಎಲ್ಲಾ ಕಲೆಗಳನ್ನು ಕೂಡ ಕಲೆ ಅಂತ ಕರೀತಾರೆ. ಈಗ ಜಾನಪದ ಆಗಿರ್ಬೋದು, ಮತ್ತೆ ಶಾಸ್ತ್ರೀಯ ಸಂಗೀತ ಆಗಿರ್ಬೋದು, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಮತ್ತೆ ಜಾನಪದ, ರಂಗಭೂಮಿ, ಈ ತರದ್ದೆಲ್ಲಾನು ಕೂಡ ಕಲೆ ಅಂತ ಹೇಳಿದ ಮೇಲೆ ಒಂದು ಕಲೆನೇ ಸರ್. ಅದು ಒಂದು ಬೀಳು, ಒಂದು ಅಂತಕ್ಕಂಥದ್ದು ಏನು ಇಲ್ಲ. ಕಲೆ ಅಂತ ಹೇಳಿದ ಮೇಲೆ ಕಲೆನೇ ಸರ್. ನೀವು ಹೇಳೋ ಪ್ರಕಾರ ತಗೊಂಡಾಗ ಕಲೆಗಳು ಎಲ್ಲವೂ ಕಲೆ, ಯಾವುದೇ ಕಲೆ ಇರ್ಬೋದು. ಆಯಾ ಕಲೆಗೆ ಆದಂತಹ ಆ ಒಂದು ರೂಪರೇಖೆಗಳು ಅಥವಾ ಪಾವಿತ್ರತೆ ಅಥವಾ ಅದರ ಇತಿಹಾಸ, ಹಿನ್ನೆಲೆ, ಆಚಾರ ವಿಚಾರ, ಅದರ ಒಂದು ರೀತಿಯ ಬಳಕೆ ಹೀಗೆ ಇದೆ. ಏನೇನೆಲ್ಲ ಇದ್ರೂ ಕೂಡ ಎಲ್ಲ ಕಲೆಗಳು ನಿಜವಾಗ್ಲೂ ಇದು ದೊಡ್ಡತನ ಇದೆ. ಯಾಕೆ ಅಂತಂದ ಹೇಳಿದ್ರೆ, ಮುನ್ರಾಜ್ ಅವ್ರು ಹೇಳ್ತಾರೆ ನೋಡಿ, ಯುವ ಕಲಾವಿದಾದ್ರೂ ಕೂಡ ಒಂದು ಕಲೆ ಅಂತನಿಲ್ಲ, ಎಲ್ಲಾ ಕಲೆಗಳು ಕೂಡ ಒಂದೇ. ಹಾಗಾಗಿ ಎಲ್ಲ ಕಲೆಗಳು ಕೂಡ ತನ್ನದೇ ಆದಂತಹ ಒಂದು ಮಹತ್ವ ಇದೆ. ತುಂಬಾ ಸಂತೋಷ ಮುನ್ರಾಜ್ ಅವರೇ. ಇನ್ನ ತಾವು ಈಗ ಹೇಳ್ತಾ ಬಂದ್ರಿ, ತಾವೊಂದ್ ಕಡೆ ಬೇರೆ ಹವ್ಯಾಸಗಳು ಏನಾದ್ರೂ ಇಟ್ಕೊಂಡಿದ್ದೀರಾ ಅಂತ? ಬೇರೆ ಹವ್ಯಾಸಗಳಂತ ಹೇಳಿದ್ರೆ, ಈಗ ನಾನು ಬೆಳಗ್ಗೆನೆ ಪೇಪರ್ ಓದ್ತಕ್ಕಂತ ಒಂದು ಹವ್ಯಾಸ ಇದೆ ಸರ್. ಮತ್ತೆ ಜನಪದ ಗೀತೆಗಳನ್ನ ಕೇಳೋದು, ಭಾವಗೀತೆ, ಪ್ರತಿಯೊಂದು ಹಾಡುಗಳನ್ನು, ಚೆನ್ನಾಗಿರ್ತಕ್ಕಂಥ ಹಾಡುಗಳನ್ನ ಎಲ್ಲ ಪ್ರತಿದಿನ ಕೇಳ್ತಾ ಇರ್ತೀನಿ ಸರ್. ಇನ್ನ ಏನಾದ್ರೂ ವೃತ್ತಿ ಮಾಡ್ತಾ ಇದ್ದೀರಾ? ವೃತ್ತಿಯಲ್ಲಿ ಗಣಿತ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೂಪರ್. ಒಂದು ಖಾಸಗಿ ಶಾಲೆಯಲ್ಲಿ, ಮಂಜುನಾಥ ಪ್ರೌಢಶಾಲೆ ಅಂತ, ಆ ಮಂಜುನಾಥ ಪ್ರೌಢಶಾಲೆಯಲ್ಲಿ 22 ವರ್ಷಗಳಿಂದ ನಾನು ಖಾಸಗಿ ಶಾಲೆಯಲ್ಲಿ ಗಣಿತ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಓಕೆ, ಫೈನ್ ಫೈನ್. ಸೊ ಒಂದ್ ಕಡೆ ಪ್ರೌಢಶಾಲೆಯ, ಅದರಲ್ಲೂ ಗಣಿತ ಶಿಕ್ಷಕರಾಗಿ ಒಂದ್ ಕಡೆ ಕಲಾವಿದರಾಗಿ ಒಂದ್ ಕಡೆ. ಸೊ ನಿಮ್ಮ ವೃತ್ತಿಗೂ ಈ ಕಲೆ ಪ್ರದರ್ಶನಕ್ಕೂ ಏನು ಅಡ್ಡಿ ಬರ್ತಾ ಇಲ್ವಾ ಅಂತ? ಏನೂ ಇಲ್ಲ ಸರ್, ಆ ತರದ್ದೇನು ಇಲ್ಲ. ಈಗ ರಜಾ ಇದ್ದಕ್ಕಂತ ಸಂದರ್ಭದಲ್ಲಿ ಕಲೆ ಬಗ್ಗೆ ಏನಾದ್ರೂ ಕಾರ್ಯಕ್ರಮಗಳು ಬಂದ್ರೆ ಆ ಕಾರ್ಯಕ್ರಮಗಳನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು, ಮತ್ತೆ ಸ್ಕೂಲ್ ಟೈಮಲ್ಲಿ ಸ್ಕೂಲ್ಗೆ ಹೋಗ್ತಕ್ಕಂಥದ್ದು, ಈ ತರ ಒಂದು ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ತುಂಬಾ ತುಂಬಾ ಸಂತೋಷ ಮುನ್ರಾಜ್ ಅವರೇ. ಒಂದ್ ಕಡೆ ಶಿಕ್ಷಕರಾಗಿ, ಒಂದ್ ಕಡೆ ಬಹುಮುಖ ಪ್ರತಿಭೆಯ ಅಂದ್ರೆ ಬಹುಮುಖ ಕಲಾವಿದರಾಗಿ ಬಹಳ ಬಹಳ ಸಂತೋಷ. ನಮ್ಮ ರಾಜ್ಯದಲ್ಲಿ ಅಷ್ಟನ್ನ ಕಾರ್ಯಕ್ರಮಗಳು ಕೊಟ್ಟಿರೋದು ಸರ್. ಈ ಯುವಜನ ಮೇಳ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಯುವಜನ ಮೇಳ, ಯುವಜನೋತ್ಸವ ಅಂತ ನಡೀತಾ ಇತ್ತು.
ಯುವಜನ ಮೇಳ ಯುವಜನೋತ್ಸವ ಕಾರ್ಯಕ್ರಮಗಳಲ್ಲಿ ನಾವು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲೆಲ್ಲಾನು ಭಾಗವಹಿಸಿ, ಅಂದ್ರೆ ಅಲ್ಲಿ ರಾಜ್ಯ ಮಟ್ಟ ಅಲ್ಲದೆ ಬೇರೆ ಬೇರೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಭಾಗವಹಿಸಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಜಾನಪದ ಕಲಾಮೇಳ, ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರಗಳು, ಈ ತರ ಕಾರ್ಯಕ್ರಮಗಳೆಲ್ಲಾನು ಬೇರೆ ಬೇರೆ ರಾಜ್ಯಗಳೆಲ್ಲಾನು ಹೋಗಿ ಭಾಗವಹಿಸಿ. ಅಂದ್ರೆ ಅಲ್ಲಿಗೆ ತಾವು ಕಲೆಯನ್ನ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಭಾಗದ ಕಲೆಯನ್ನ ನೀವು ಹೌದು ಸರ್ ಪ್ರಚಾರ ಮಾಡಿದ್ದೀರಿ. ಫೈನ್ ಫೈನ್. ಸೊ ಇಷ್ಟೆಲ್ಲ ಇರುವಂತ ಸಮಯದಲ್ಲಿ ಒಂದು ಒಳ್ಳೆ ಮಟ್ಟಕ್ಕೆ ಏರಿದ್ದೀರಾ, ಒಳ್ಳೆ ಕಲಾವಿದರಾಗಿದ್ದೀರಾ. ತಾವು ಈ ಸಂದರ್ಭದಲ್ಲಿ ಏನನ್ನ ನೆನ್ಸ್ಕೊಳ್ಲಿಕ್ಕೆ ನನ್ನ ಅಥವಾ ಏನ್ ಸನ್ನಿವೇಶಗಳನ್ನ ಇಷ್ಟಪಡ್ತೀರಾ ಅಂತ? ಸರ್, ನಾನು ಇಷ್ಟು ಒಂದು ಅಂದ್ರೆ ಬೇರೆ ರಾಜ್ಯಗಳಲ್ಲೆಲ್ಲ ಹೋಗಿ ಕಾರ್ಯಕ್ರಮಗಳನ್ನ ಕೊಡ್ಬೇಕಾದ್ರೆ ನಾನು ನೆನ್ಸ್ಕೊಳ್ತಕ್ಕಂತ ಒಂದು ವ್ಯಕ್ತಿ ಅಂತಂತ ಹೇಳಿದ್ರೆ, ಈಗ ಮೊದಲಿಗೆ ನಮ್ಮ ತಂದೆ ತಾಯಿಯನ್ನ ನೆನ್ಸ್ಕೋಬೇಕು. ಮತ್ತೆ ನನಗೆ ಕಾರ್ಯಕ್ರಮಗಳಿಗೆ ಹೋಗೋದಕ್ಕೆ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ನನ್ನ ಪತ್ನಿ, ಅವ್ರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ನೆನ್ಸ್ಕೊಳ್ತೀನಿ ಸರ್. ಒಟ್ಟಾರೆಯಾಗಿ ನನಗೆ ಜನಪದ ಕ್ಷೇತ್ರದಲ್ಲಿ ಏನಾದ್ರು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತಂದ್ರೆ ನಮ್ಮ ಕುಟುಂಬದವರೆಲ್ಲರೂ ಕೂಡ ನನಗೆ ಹೆಚ್ಚಿನ ಸಹಕಾರ ಎಂದು ಅಡ್ಡಿ ಮಾಡಿಲ್ಲ, ಅಡ್ಡಿನೇ ಮಾಡಿಲ್ಲ. ಹೋಗ್ಬೇಕು ಅಂತ ಹೇಳ್ತಿದ್ರೆ ಹೊರತು ಬೇಡ ಅಂತ ಹೇಳ್ತಿರ್ಲಿಲ್ಲ. ಆತರ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಕಲಾವಿದರಾಗಕ್ಕೆ ಮೊದಲನೇ ಹೆಜ್ಜೆ. ಹೌದು ಸರ್. ಮತ್ತೆ ನಾನು 2001ರಲ್ಲಿ ನಾನು ಪದವಿ ಓದ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಮಟ್ಟದ ಯುವಜನ ಮೇಳ ಅಂತ ನಡೀತಾ ಇತ್ತು. ಆ ಯುವಜನ ಮೇಳದಲ್ಲಿ ನಾನೊಂದು ರಂಗಗೀತೆಯನ್ನು ಹಾಡಿದೆ ಸರ್. ಅಲ್ಲಿ ಆ ರಂಗಗೀತೆಯನ್ನು ನೋಡಿ ಶ್ರೀ ಸ್ವಾಮಿ ವಿವೇಕಾನಂದ ಕಲಾ ಬಳಗ ಮತ್ತು ಕಲಾಕೇಂದ್ರ ಚಿಕ್ಕಬಳ್ಳಾಪುರ ಆ ಒಂದು ಸಂಸ್ಥೆ ಕಲಾ ಬಳಗದವರು ನನ್ನನ್ನು ಗುರುತಿಸಿ 2000 ಇಸ್ವಿಯಿಂದ ನಾನು ಕೂಡ ನನ್ನನ್ನು ಇಷ್ಟು ಎತ್ತರಕ್ಕೆ ಬೆಳೆಸೋದಕ್ಕೆ ಕಾರಣ ಅಂತ ಹೇಳಿದ್ರೆ ಶ್ರೀ ಸ್ವಾಮಿ ವಿವೇಕಾನಂದ ಕಲಾ ಬಳಗ ಮತ್ತು ಕಲಾಕೇಂದ್ರ ಚಿಕ್ಕಬಳ್ಳಾಪುರ. ಆ ಕಲಾಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗೇಂದ್ರನಾಥ್ ಸರ್ ಅವರು ಮತ್ತೆ ಅವರ ಕುಟುಂಬದವರು ನನ್ನನ್ನು ಈಗಲೂ ಕೂಡ ಅವರ ಮನೆಯವರಂತೆ ನೋಡಿಕೊಂಡು ನನ್ನ ಇಷ್ಟು ಎತ್ತರಕ್ಕೆ ನನ್ನ ಬೆಳೆಸಿದ್ದಾರೆ ಅಂತಂದ್ರೆ ನಾನು ಮನಸ್ಫೂರ್ತಿಯಾಗಿ ನಾನು ಈ ಒಂದು ವಿಷಯವನ್ನು ಹೇಳೋದಕ್ಕೆ ನಾನು ಇಷ್ಟು ಇಚ್ಛೆ ಪಡ್ತೀನಿ ಸರ್. ಮತ್ತೆ ಸರ್, ಈ ಕಲಾ ಬಳಗಕ್ಕೆ ಬಂದಾಗ ನನಗಿಂತ ಹಿರಿಯ ಕಲಾವಿದರಿದ್ರು ಸರ್. ಕಲಾ ಬಳಗದಲ್ಲಿ ಜಾಸ್ತಿ ಜನ ಕಲಾವಿದರು ಬಂದು ಈ ಕಲಾ ಬಳಗದಿಂದ ಕಲಾವಿದರಾಗಿ ಗುರ್ತಿಸ್ಕೊಂಡು ಬೇರೆ ಬೇರೆ ಕಡೆ ಎಲ್ಲಾನು ಪ್ರೋಗ್ರಾಮ್ಸ್ ಕೊಡ್ತಿದ್ದಾರೆ ಸರ್. ಹಂಗಾಗಿ ನನಗಿಂತ ಹಿರಿಯ ಕಲಾವಿದರಿದ್ರು. ಅವ್ರನ್ನೆಲ್ಲಾನು ಹೆಚ್ಚಿನದಾಗಿ ಬೆಳೆಸಿರ್ತಕ್ಕಂಥ ಒಂದು ಕಲಾ ಬಳಗ ಸ್ವಾಮಿ ವಿವೇಕಾನಂದ ಕಲಾ ಬಳಗ. ನಾನು ಬಂದು ಸೇರ್ಕೊಂಡ್ಮೇಲೆ ಈ ಕಲಾ ಬಳಗ ನನ್ನನ್ನ ಹೆಚ್ಚಿನದಾಗಿ ಗುರುತಿಸಿ ಒಳ್ಳೆ ವೇದಿಕೆಗಳನ್ನ ನಿರ್ಮಿಸಿ ಕೊಟ್ಟಿರ್ತಕ್ಕಂಥ ಒಂದು ಅಂದ್ರೆ ಟೋಟಲಿ ಆ ಕಲಾ ಬಳಗದ ಎಲ್ಲಾ ಕಲಾವಿದರು ಸದಸ್ಯರು ನಿಮ್ಗೆ ಹೌದು ಸರ್ ಒಳ್ಳೆ ಸಹಕಾರವನ್ನು ಕೊಟ್ಟಿದ್ದಾರೆ, ಮಾರ್ಗದರ್ಶನ ಕೊಟ್ಟಿದ್ದಾರೆ ಸರ್. ಏನಾದ್ರು ಒಂದು ತಪ್ಪು ಆಡ್ಬೇಕಾದಂತ ನಮ್ಮ ಹಿರಿಯ ಕಲಾವಿದರು ಇಲ್ಲ ಈ ತರ ಆ ತರ ಆಡ್ಬೇಕು ಅಂತ ಹೇಳ್ಕೊಡ್ತಿದ್ರು. ಅದನ್ನೆಲ್ಲ ನಾನು ಸ್ವೀಕಾರ ಮಾಡ್ತೀನಿ. ಸೊ ಟೋಟಲಿ ಅಲ್ಲಿಗೆ ನಿಮ್ಗೆ ಅಲ್ಲಿರ್ತಕ್ಕಂಥ ಕಲಾವಿದರಾಗ್ಬೋದು ಅಥವಾ ವಾದ್ಯ ಸಹಕಾರ ಕಲಾವಿದರಾಗ್ಬೋದು ಎಲ್ಲರೂ ಕೂಡ ಮಾರ್ಗದರ್ಶನ ಇದೆ ಸರ್. ಫೈನ್ ಫೈನ್ ಮುಂದಾಜ್ ಅವರೇ, ಒಳ್ಳೆಯ ವಿಚಾರ. ಯಾಕೆ ಅಂತಂದ್ರೆ ನಾವು ಬೆಳೀಲಿಕ್ಕೆ ಕಾರಣ ಆಗೋದನ್ನ ನೆನೆಸ್ಕೊಳ್ಳೋದು ಬಹಳಷ್ಟು ಮುಖ್ಯ. ಅದರಲ್ಲೂ ಮೊದಲನೇದಾಗಿ ಮನೆ, ಅಪ್ಪ ಅಮ್ಮ, ಕುಟುಂಬ ಸಹಕಾರ ನೆನೆಸ್ಕೊಳ್ಳೋದು ದೊಡ್ಡತನ ಅಂತ ಹೇಳಿ ಭಾವಿಸ್ತಾ. ಓಕೆ ಮುಂದಾಜ್ ಅವರೇ, ತಾವು ನಾವು ಮಾತಾಡ್ತಾ ಮುಖ್ಯವಾಗಿ ತಮ್ಮ ಕಡೆಯಿಂದ ಒಂದೆರಡು ಹಾಡು ಕೇಳಬೇಕು ಅಂತ ಆಸೆ ಇತ್ತು. ಹೌದು ಸರ್. ಸೊ ಜನಪದ ಕಲಾವಿದರು ನೀವು ವಿಶೇಷವಾಗಿ ಜನಪದವನ್ನ ಹೆಚ್ಚಿಗೆ ನೀವು ತೊಡಗಿಸ್ಕೊಂಡಿದ್ದೀರಾ ಅಲ್ವಾ? ಹೆಚ್ಚು ಕಾರ್ಯಕ್ರಮಗಳನ್ನ, ಹೆಚ್ಚು ವಿಶೇಷತೆಯನ್ನ ಜನಪದದಲ್ಲಿ ಇದ್ದೀರಾ. ಹೌದು. ಸೊ ಹಾಗಿದ್ರೆ ಜನಪದ ಗೀತೆ ಕೇಳ್ಬೋದಾ ಒಂದ್ ಸ್ವಲ್ಪ? ಹೌದು ಸರ್. ಹರ 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 ಹರಲಿಂಗೋ ಗುರುಲಿಂಗೋ ಗುರುಶಾಂತ ಬಸವಲಿಂಗೋ ಮುಡುಕುತರೆ ಮೈಲಾರಲಿಂಗೋ. ಹೌದಪ್ಪ. ಬಂದ ಕಷ್ಟಗಳನ್ನ ಬಯಲು ಮಾಡಪ್ಪ ಏಳು ಗಾಲಿ ಗಂಡ ಮೈಲಾರಲಿಂಗೋ ಮೈಲಾರಲಿಂಗೋ ಮೈಲಾರಲಿಂಗೋ. ಹರಗರ ಪರ ಶಿವ ಗುರುದೇವ ಸಿರಿಗಿರಿಯ ಮಲ್ಲಯ್ಯರಂತೆ ಮಲ್ಲರಾಯ, ನಮ್ಮ ಮುಕ್ಕಣ್ಣ ಮಲ್ಲಯ್ಯರಂತೆ ಮಲ್ಲರಾಯ. ಸಿರಿಗಿರಿಯ ಮಲ್ಲಯ್ಯರಂತೆ ಮಲ್ಲರಾಯ, ನಮ್ಮ ಮುಕ್ಕಣ್ಣ ಮಲ್ಲಯ್ಯರಂತೆ ಮಲ್ಲರಾಯ. ಗಂಗದೇವಿಯ ಪರಬೇಕಂತ ಶಿವರಾಯ, ನದಿಗೆ ಬಂದ ಮಲ್ಲರಾಯ. ಗಂಗದೇವಿಯ ಪರಬೇಕಂತ ಶಿವರಾಯ, ನದಿಗೆ ಬಂದ ಮಲ್ಲರಾಯ. ನದಿಗೆ ಬಂದ ಶಿವರಾಯ, ನದಿಗೆ ಬಂದ ಶಿವರಾಯ. ನಾನೇ ಮಗಳ ಮಾಡಿದರಂತೆ ಮಲ್ಲರಾಯ, ನಾನೇ ಮಗಳ ಮಾಡಿದರಂತೆ ಮಲ್ಲರಾಯ. ಪರ ಶಿವ ಗುರುದೇವ ಸಿರಿಗಿರಿಯ ಮಲ್ಲಯ್ಯರಂತೆ ಮಲ್ಲರಾಯ, ಮಲ್ಲಯ್ಯರಂತೆ ಮಲ್ಲರಾಯ.
ತಪ್ಪು ಮಾಡಿ ಶಿವರಾಯ ಬಹಳ ಸೊಗಸಾಗಿದೆ. ಹೇಗಿದೆ ಅಂತಂದ ಹೇಳಿದ್ರೆ ಈ ಜನಪದದಲ್ಲಿ ಒಂದು ರೀತಿಯ ಭಕ್ತಿಯನ್ನ, ದೈವವನ್ನ, ಆರಾಧನೆಯನ್ನು ಎಲ್ಲವನ್ನೂ ಕೂಡ ಬಳಸ್ಕೊಳ್ಳೋ ವಿಧಾನ ಆಗಿದೆ. ಹೌದು ಸರ್, ಹೌದು. ಹೌದಲ್ಲ? ಹೌದು ಸೊ ಹಾಗಾಗಿ ಬಹಳ ಚೆನ್ನಾಗಿತ್ತು. ಇನ್ನೊಂದು ಯಾವ್ದಾದ್ರು ಜನಪದ ಗೀತೆಯನ್ನು ಕೇಳ್ಬೋದಾ ಅಂತ? ಆಗೋಣ ಸರ್. ಖಂಡಿತ ಸರ್. ಒಂದು ಮೂಲ ಜನಪದ ಗೀತೆ, ಸಿದ್ದಪ್ಪಾಜಿಯ ಕುರಿತಾಗಿರ್ತಕ್ಕಂಥ ಒಂದು ಮೂಲ ಜನಪದ ಗೀತೆ. ಹಿಂದಿನ ಕಾಲದಲ್ಲಿ ಹೇಳಿರ್ತಕ್ಕಂಥದ್ದು, ಈಗಿನ ಕಾಲದಲ್ಲಿ ಏನ್ ನಡೀತಾರೆ ಅಂತಂದೇಳಿ. ಅಂದ್ರೆ ಈ ವಿಚಾರಕ್ಕೆ ಬಂದಾಗ ಈ ಜನಪದದ ಜೊತೆಗೆ ಒಂದ್ ಎರಡು ವಿಚಾರ ನಾನು ಮಧ್ಯದಲ್ಲಿ ಮಾತಾಡ್ತೀನಿ. ಹೇಗೆ ಅಂತ ಹೇಳಿದ್ರೆ, ನೀವು ಹೇಳಿದಕ್ಕೆ ಇನ್ ಮುಂದೆ ನಡೀತಕ್ಕಂತ ತಿಳಿಸೋರು ಅಂತಂದ ಹೇಳಿದ್ರೆ ಏನ್ ನಡೀತದೆ ಅಂತಂದೇಳಿ, ಒಂದು ಕೈವಾರದ ಯೋಗಿ ನಾರಾಯಣರವರು, ಇನ್ನೊಂದು ವೀರಬ್ರಹ್ಮೇಂದ್ರ ಸ್ವಾಮಿಗಳು ನಮ್ಮ ಭಾಗದಲ್ಲಿ ತಿಳಿದಿರತಕ್ಕಂಥವ್ರು ಮಹನೀಯರು ಸುಮಾರು ಜನ ಇದ್ದಾರೆ. ಬಟ್ ನಮ್ಮ ಭಾಗದಲ್ಲಿ ತಿಳಿದಿರ್ತಕ್ಕಂಥವ್ರು ಅವ್ರಿಗೆ ಆ ರೀತಿಯಾಗಿ ಜನಪದರು ಕೂಡ ಅದರಲ್ಲಿ ಏನು ಮಿಗಿಲಾಗಿರ್ಲಿಲ್ಲ. ಹೌದು. ಸೊ ಜನಪದರು ಕೂಡ ತಿಳಿಸ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಸಿದ್ದಪ್ಪಾಜಿ, ಮಂಡ್ಯ ಸ್ವಾಮಿ ಅವರು ಹೇಳಿರ್ತಕ್ಕಂಥ ಒಂದು ಮೂಲ ಜನಪದ ಗೀತೆಯನ್ನು ಈಗ ನಿಮ್ಮ ಇಷ್ಟಪಡಿಸ್ತೀನಿ ಸರ್. ಶರಣು ಶರಣು ಮತಿ ಗಣನಾಯಕ ಶ್ರೀ ಗೌರಿ ಕುಮಾರನೇ ಗಣನಾಯಕ, ಇಲಿಯ ವಾಹನವೇರಿ ತ್ರಿಲೋಕ ಸಂಚರಿಪ ಶಿವನ ಕುಮಾರನೇ ಮೊದಲು ನಿಮಗೆ ಶರಣು ಶರಣಯ್ಯ. ಶರಣು ಶರಣಯ್ಯ ಶಂಕರ ಶಂಕರ ಶಂಕರ. ಹಡಿದವರ ಮನವಾಗಲ್ಲೇ ನೀಡಿದವರ ನಿಜವಾಗಲ್ಲೇ, ಹಡಿದವರ ಮನವಾಗಲ್ಲೇ ನೀಡಿದವರ ನಿಜವಾಗಲ್ಲೇ, ಮಡಿಕೇರಿ ತಾಲೂಕು ಮಡಿಕೇರಿ ತಾಲೂಕು ಅರಳೆ ಹಂಪುರ ಅರಳಿ ತಾಲೂಕಾನ ಎಡಕರೆಯ ಕಂದಕಾಲ ಕಾಲು ಬಂದಂತ ನದಿಯ ಪಂದದ ಒಳಗೆ ಕಪ್ಪಡಿಗೆ ಕೈಲಾಸ ನಡುಗಡಲ ಚಪ್ಪಾಗಿ ಜಮ್ಮ ಓಗುನ ದೊಡ್ಡಮ್ಮ ಮಳವಳ್ಳಿ ಸ್ವಾಮಿಗಳು ಅಯ್ಯೋ ನಾವು ಕೂಗುವಿನ ಪಾದಕ್ಕೆ ಅರ್ವಾದಲಪ್ಪ ಸಿದ್ದಯ್ಯ ಹರಿದವರ ಮನವಾಗಲ್ಲೇ ನೀಡಿದವರ ನಿಜವಾಗಲ್ಲೇ, ಹರಿದವರ ಮನವಾಗಲ್ಲೇ ನೀಡಿದವರ ನಿಜವಾಗಲ್ಲೇ, ನನ್ನ ತಂದ ನನ್ನ ಕಂದ ನಾಳೆ ಕಲಿಯುಗದಲ್ಲಿ ಕಂದ ಮತಿಯಾದಬೇಕು 8 ವರ್ಷಕ್ಕೆ ಅವಳು ನೋಡಿ ಮಕ್ಕಳರಬೇಕು ನೋಡಿ ಕಟ್ಟಿಕೊಂಡು
ಹಾಡುವವರ ಮನವಾಗಲೇ ನೀಡುವವರ ಅಂತ್ಯವಾಗಲೇ. ಹಾಡುವವರ ಮನವಾಗಲೇ ನೀಡುವವರ ಅಂತ್ಯವಾಗಲೇ. ಅದುವರದೇ ನನ್ನ ತಂದ ಅದುವರದೇ ನನ್ನ ತಂದ ಮಳೆ ಕಲಿತದಲ್ಲಿ ಒಳಗಾಮ ತಂದ ನೀನು ತಪ್ಪಾದೆ ಒಡನೆ ಮಾಡಬೇಕು ಒಡನೆ ಅರವತ್ತು ವರ್ಷದ ಮುದುಕಾಲೆ ಹರಿಯದ ಬಾಳೆ ಕೇಳಬೇಕು. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಏನಂತಂದ್ರೆ ನೋಡಿ ಎಷ್ಟು ಇದಾಗಿದೆ ಅಂತಂದ ಹೇಳಿದ್ರೆ, ಒಬ್ಬ ಮಕ್ಕಳಿಲ್ಲ ತಾಯಿ ಮಕ್ಕಳೇ ಇರ್ಬೇಕಾಗ್ತದೆ, ಬೀದಿಲಿ ಇರ್ತಕ್ಕಂಥ ಮಕ್ಳು ಗದ್ದಿಗೆ ಇರ್ಬೇಕು ಅಂತಂದ ಹೇಳಿದ್ರೆ, ಅತ್ತೆ ಮಾತು ಹಿಂದಾಗಬೇಕು, ಸೊಸೆ ಮಾತು ಮುಂದಾಗ, ಹೀಗೆ ಜನಪದರು ಈ ನಮ್ಗೆ ಹೇಗೆ ಸಾಹಿತ್ಯನ ಕೊಟ್ಟಿದ್ದಾರೆ, ಜೊತೆಗೆ ಮುಂಬರುವಂತಹ ಸನ್ನಿವೇಶಗಳನ್ನು ವಿವರಿಸಿದ್ದಾರೆ ಜನಪದ ಸಾಹಿತ್ಯದಲ್ಲಿ ಅಂತ ಬಹಳ ಸೊಗಸಾಗಿರ್ತದೆ. ಅದ್ಭುತವಾಗಿರ್ತಕ್ಕಂಥ ಒಂದು ಜನಪದ ಗೀತೆ ನೋಡ್ತಾ ಇದ್ರೆ, ನಿಮ್ಮನ್ನ ಹೀಗೆ ಕೇಳ್ತಾ ಇದ್ರೆ, ಹಾಗೆ ನಾವು ನಿಮ್ಮ ಗಾನಕ್ಕೆ, ನಿಮ್ಮ ಒಂದು ಇದಕ್ಕೆ, ಆ ಜನಪದ ಸಾಹಿತ್ಯಕ್ಕೆ, ಆ ವಿವಿಧ ಕಲೆಗಳ ಸಂಸ್ಕೃತಿ ಸಾಹಿತ್ಯಕ್ಕೆ ನಮ್ಮನ್ನ ನಾವೇ ಮರ್ತಾ ಬಿಡ್ತೀವಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀವಿ. ನಮಸ್ಕಾರ.